ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2025ರ ವಿಶ್ವ ಪರಿಸರ ಆರೋಗ್ಯ ದಿನದ ವಿಷಯವೇನು? ಆಪ್ಷನ್ ಎ ಸುರಕ್ಷಿತ ನೀರು, ಆರೋಗ್ಯಕರ ಜನರು. ಆಪ್ಷನ್ ಬಿ ಒಂದು ಆರೋಗ್ಯ ಒಂದು ಗ್ರಹ. ಆಪ್ಷನ್ ಸಿ ಶುದ್ಧ ವಾಯು, ಆರೋಗ್ಯಕರ ಜನರು. ಆಪ್ಷನ್ ಡಿ ಉತ್ತಮ ನಾಳೆಗೆ ತ್ಯಾಜ್ಯ ನಿರ್ವಹಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶುದ್ಧ ವಾಯು, ಆರೋಗ್ಯಕರ ಜನರು. ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಅಂತಾರಾಷ್ಟ್ರೀಯ ಪರಿಸರ ಆರೋಗ್ಯ ಫೆಡರೇಷನ್ ನೇತೃತ್ವದಲ್ಲಿ ಆಚರಿಸಲಾಗುತ್ತದೆ. 2025ರ ವಿಷಯ ಶುದ್ಧ ವಾಯು, ಆರೋಗ್ಯಕರ ಜನರು. ಇದು ವಾಯು ಗುಣಮಟ್ಟದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಲ್ಲಿ ಒಳಾಂಗಣ ವಾಯು ಮಾಲಿನ್ಯ ಸಮಸ್ಯೆಗೆ ಗಂಭೀರವಾಗಿರುವುದರಿಂದ ಈ ವಿಷಯ ಇನ್ನಷ್ಟು ಪ್ರಸ್ತುತವಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಉಬ್ಬರವಿಳಿತದ ಶಕ್ತಿಯ ಗರಿಷ್ಠ ಸಾಮರ್ಥ್ಯಕ್ಕಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರುತಿಸಲಾಗುತ್ತದೆ? ಆಪ್ಷನ್ ಎ ಕ್ಯಾಂಬೆ ಕೊಲ್ಲಿ. ಆಪ್ಷನ್ ಬಿ ಕಚ್ ಕೊಲ್ಲಿ. ಆಪ್ಷನ್ ಸಿ ಸುಂದರ್ಬನ್. ಆಪ್ಷನ್ ಡಿ ಪಾಕ್ ಜಲಸಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಂಬೆ ಕೊಲ್ಲಿ. ಸರ್ಕಾರದ ಅಂದಾಜಿನ ಪ್ರಕಾರ ಭಾರತವು ಸುಮಾರು 8,500 ಮೆಗಾವ್ಯಾಟ್ ಉಬ್ಬರವಿಳಿತದ ಶಕ್ತಿಯ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 7,000 ಮೆಗಾವ್ಯಾಟ್ ಕ್ಯಾಂಬೆ ಕೊಲ್ಲಿಯಲ್ಲಿ, 1,200 ಮೆಗಾವ್ಯಾಟ್ ಕಚ್ ಕೊಲ್ಲಿಯಲ್ಲಿ ಮತ್ತು 100 ಮೆಗಾವ್ಯಾಟ್ ಪಶ್ಚಿಮ ಬಂಗಾಳದ ಸುಂದರ್ಬನ್ ಪ್ರದೇಶದ ಗಂಗಾ ನದಿಯ ಡೆಲ್ಟಾದಲ್ಲಿ. ಆದಾಗ್ಯೂ ಹೆಚ್ಚಿನ ಬಂಡವಾಳ ವೆಚ್ಚದಿಂದಾಗಿ ಗುಜರಾತ್ ಮತ್ತು ಸುಂದರ್ಬನ್ಸ್ನ ಗಂಗಾ ನದಿಯ ಡೆಲ್ಟಾದಲ್ಲಿನ ಸಾಗರ ಆಧಾರಿತ ಉಬ್ಬರವಿಳಿತದ ಯೋಜನೆಗಳನ್ನು ರದ್ದುಗೊಳಿಸಲಾಯಿತು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಜನನಿಬಿಡ ಸಾಗರ ವ್ಯಾಪಾರ ಮಾರ್ಗ ಯಾವುದು? ಆಪ್ಷನ್ ಎ ಸೂಯೆಜ್ ಕಾಲುವೆ. ಆಪ್ಷನ್ ಬಿ ಉತ್ತರ ಅಟ್ಲಾಂಟಿಕ್ ಮಾರ್ಗ. ಆಪ್ಷನ್ ಸಿ ಪನಾಮ ಕಾಲುವೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಉತ್ತರ ಅಂಟಾರ್ಕ್ಟಿಕ್ ಮಾರ್ಗ. ಉತ್ತರ ಅಂಟಾರ್ಕ್ಟಿಕ್ ಮಾರ್ಗವು ಅತ್ಯಂತ ಜನನಿಬಿಡ ಸಾಗರ ವ್ಯಾಪಾರವಾಗಿದೆ. ಇದು ದಕ್ಷಿಣ ಅಮೆರಿಕವನ್ನು ಉತ್ತರ ಅಮೆರಿಕಕ್ಕೆ, ಆಫ್ರಿಕಾವನ್ನು ಯುರೋಪ್ಗೆ ಮತ್ತು ಯುರೋಪ್ ಅನ್ನು ಏಷ್ಯಾಕ್ಕೆ ಸಂಪರ್ಕಿಸುತ್ತದೆ. ಭಾರತದ ಏಕೈಕ ಕೆಸರು ಜ್ವಾಲಾಮುಖಿ ಪ್ರಸಿದ್ಧವಾದ ಬರತಾಂಗ್ ದ್ವೀಪವು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಲಕ್ಷದ್ವೀಪ. ಆಪ್ಷನ್ ಬಿ ಪುದುಚೇರಿ. ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಆಪ್ಷನ್ ಡಿ ದಮನ್ ಅಂಡ್ ದಿಯು. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭಾರತದ ಏಕೈಕ ಕೆಸರು ಜ್ವಾಲಾಮುಖಿ ಬರತಾಂಗ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇದೆ. ಇದು ಉತ್ತರ ಮತ್ತು ಮಧ್ಯ ಅಂಡಮಾನ್ ಜಿಲ್ಲೆಯಲ್ಲಿ ಪೋರ್ಟ್ ಬ್ಲೇಮರ್ನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. 2005ರಲ್ಲಿ ಇಲ್ಲಿ ಇಂಧನ ಸ್ಫೋಟ ಸಂಭವಿಸಿತ್ತು. ಈ ಜ್ವಾಲಾಮುಖಿಗಳು ಭಾರತದ ಉಪಖಂಡಗಳಲ್ಲಿ ಮಾತ್ರವೇ ಕಂಡುಬರುವ ವೈಶಿಷ್ಟ್ಯ. ಇದು ಭೂವೈಜ್ಞಾನಿಕ ಅಧ್ಯಯನ ಮತ್ತು ಪ್ರವಾಸೋದ್ಯಮಕ್ಕೆ ಮಹತ್ವವಾಗಿದೆ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದ ಮೊದಲ ವಾಣಿಜ್ಯ ಕೊಯ್ಲು ಗಣಿಗಾರಿಕೆ ಯೋಜನೆ ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ತಿರಾಪ್ ಜಿಲ್ಲೆ. ಆಪ್ಷನ್ ಬಿ ಚಾಂಗ್ಲಾಂಗ್ ಜಿಲ್ಲೆ. ಆಪ್ಷನ್ ಸಿ ಲೋಹಿತ್ ಜಿಲ್ಲೆ. ಆಪ್ಷನ್ ಡಿ ಸಿಯಾಂಗ್ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಂಗ್ಲಾಂಗ್ ಜಿಲ್ಲೆ. ಅರುಣಾಚಲ ಪ್ರದೇಶದ ಮೊದಲ ವಾಣಿಜ್ಯ ಕೊಯ್ಲು ಗಣಿಗಾರಿಕೆ ಯೋಜನೆ ಚಾಂಗ್ಲಾಂಗ್ ಜಿಲ್ಲೆಯ ನಾಮ್ಟಿಕ್ ನಾಮ್ಫುಕ್ ಕೊಯ್ಲು ಬ್ಲಾಕ್ನಲ್ಲಿ ಆರಂಭವಾಗಿದೆ. ಇದರಿಂದ ರಾಜ್ಯವು ವಾಣಿಜ್ಯ ಕೊಯ್ಲು ಉತ್ಪಾದನೆಗೆ ಕಾಲಿಟ್ಟಿದೆ. ಇಲ್ಲಿ ಸುಮಾರು 1.5 ಕೋಟಿ ಟನ್ ಕೊಯ್ಲು ಸಂಗ್ರಹವಿದ್ದು, ವರ್ಷಕ್ಕೆ 100 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಈ ಯೋಜನೆ ಸ್ಥಳೀಯ ಉದ್ಯೋಗ ಮತ್ತು ಅಕ್ರಮ ಗಣಿಗಾರಿಕೆ ಕಡಿಮೆ ಮಾಡಲಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.